ನಮಸ್ಕಾರ. ಇವತ್ತು ನಾವು ಕನ್ನಡ ನಾಡಿನ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಒಬ್ಬ ಮಹಾನ್ ಚೇತನದ ಬಗ್ಗೆ ಮಾತಾಡೋಣ. ಅವರೇ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ನೋಡಿ, ಈ ಒಂದು ವಾಕ್ಯ ಇದೆಯಲ್ವಾ, ಇದು ಕೇವಲ ಅಕ್ಷರಗಳಲ್ಲ, ಕೋಟ್ಯಾಂತರ ಕನ್ನಡಿಗರ ಒಂದು ಭಾವನೆ. ಪ್ರೀತಿಯಿಂದ ಅಣ್ಣಾವರು ಅಂತ ಕರೆಯೋದು ಯಾಕೆ ಅಂದ್ರೆ, ಅವರು ಬರೀ ಒಬ್ಬ ನಟರಾಗಿರ್ಲಿಲ್ಲ, ಬದಲಿಗೆ ನಮ್ಮೆಲ್ಲರ ಮನೆಯ ಹಿರಿಯ ಮಗನಾಗಿದ್ರು. ಹಾಗಾದ್ರೆ ಬನ್ನಿ, ಈ ದಂತಕಥೆಯ ಜೀವನಯಾನವನ್ನು ಒಟ್ಟಿಗೆ ನೋಡೋಣ. ಅಣ್ಣಾವ್ರು ಅನ್ನೋ ಪರಿಚಯದಿಂದ ಶುರುಮಾಡಿ ಮುತ್ತುರಾಜ್ ಹೇಗೆ ರಾಜ್ಕುಮಾರ್ ಆದ್ರು, ಅವರ ಸುವರ್ಣಯುಗ, ಅವರಿಗೆ ಸಿಕ್ಕ ಗೌರವಗಳು, ಅವರ ಸರಳ ವ್ಯಕ್ತಿತ್ವ ಮತ್ತು ಕನ್ನಡದ ಜೊತೆಗಿನ ಅವರ ಅವಿನಾಭಾವ ಸಂಬಂಧ ಎಲ್ಲವನ್ನೂ ಹಂತಹಂತವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಅಣ್ಣಾವ್ರಂದ್ರೆ ಯಾರು? ಅವ್ರು ಬರೀ ಒಬ್ಬ ಸಿನಿಮಾದ ಹೀರೋನಾ? ಖಂಡಿತ ಇಲ್ಲ. ಅವರು ಕನ್ನಡ ನಾಡು, ನುಡಿ, ಸಂಸ್ಕೃತಿಯ ಒಂದು ಜೀವಂತ ಸಂಕೇತ. ಸರಿ, ಆ ಜೀವಂತ ಸಂಕೇತದ ಕಥೆ ಎಲ್ಲಿಂದ ಶುರುವಾಯಿತು? ಅದು ಶುರುವಾಗಿದ್ದು ಮುತ್ತುರಾಜ್ ಅನ್ನೋ ಹೆಸರಿನಿಂದ. ಬನ್ನಿ, ಅವರ ಪಯಣದ ಆರಂಭದ ದಿನಗಳಿಗೆ ಹೋಗ್ಬರೋಣ. 1929ನಲ್ಲಿ ಗಾಜನೂರಿನಲ್ಲಿ ಸಿಂಗನಳ್ಳೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಆಗಿ ಹುಟ್ಟಿದ ಆ ಹುಡುಗ ತನ್ನ 13ನೇ ವಯಸ್ಸಲ್ಲೇ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲನಟನಾಗಿ ಕ್ಯಾಮರಾ ಮುಂದೆ ಬಂದ್ರು. ಮುಂದೆ 1954ನಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಹೀರೋ ಆಗಿ ಎಂಟ್ರಿ ಕೊಟ್ರು. ಅಲ್ಲಿಂದ ಶುರುವಾಗಿದ್ದೇ ಕನ್ನಡ ಚಿತ್ರರಂಗದ ಒಂದು ಸುವರ್ಣ ಇತಿಹಾಸ. ಇನ್ನು ಅವರ ವೃತ್ತಿಜೀವನದ ಆ ಒಂದು ಅದ್ಭುತ ಕಾಲಘಟ್ಟ ಅಂದ್ರೆ ಅವರ ಗೋಲ್ಡನ್ ಏಜ್ ಬಗ್ಗೆ ಮಾತಾಡೋಣ. ಇಲ್ಲಿ ಅವರು ಕೇವಲ ನಟರಾಗಿ ಅಷ್ಟೇ ಅಲ್ಲ, ಒಬ್ಬ ಬೆಹದರೀನ್ ಗಾಯಕರಾಗಿಯೂ ಮಿಂಚಿದ್ರು. 200ಕ್ಕೂ ಹೆಚ್ಚು ಸಿನಿಮಾಗಳು. ಅಬ್ಬಾ, ಇದೊಂದು ಸಾಮಾನ್ಯವಾದ ಸಂಖ್ಯೆಯಲ್ಲ. ಅವರ ಪರಿಶ್ರಮ, ಬದ್ಧತೆಗೆ ಇದು ದೊಡ್ಡ ಸಾಕ್ಷಿ. ಅವರ ಪ್ರತಿಯೊಂದು ಸಿನಿಮಾ ಕೂಡ ಕನ್ನಡ ಚಿತ್ರರಂಗದ ಒಂದೊಂದು ಮೈಲಿಗಲ್ಲು ಅಂದ್ರೆ ತಪ್ಪಾಗಲ್ಲ. ಅವರ ಕೆಲವು ಐಕಾನಿಕ್ ಚಿತ್ರಗಳನ್ನ ನೆನಪಿಸ್ಕೊಳ್ಳೋದಾದ್ರೆ, ಮೊದಲು ನೆನಪಾಗೋದೇ ಕಸ್ತೂರಿ ನಿವಾಸ. ಆ ಸಿನಿಮಾದಲ್ಲಿ ತ್ಯಾಗಮಯಿ ಪಾತ್ರದಲ್ಲಿ ಅವರ ನಟನೆ ಇದೆಯಲ್ಲ, ಇವತ್ತಿಗೂ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಇನ್ನು ಬಂಗಾರದ ಮನುಷ್ಯ ಬಗ್ಗೆ ಏನ್ ಹೇಳೋದು? ಅದು ಬರೀ ಒಂದು ಸಿನಿಮಾನೇ ಅಲ್ಲ, ಅದೊಂದು ಚಳುವಳಿ. ಎಷ್ಟೋ ಜನ ಯುವಕರು ಮತ್ತೆ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಲು ಈ ಸಿನಿಮಾ ಸ್ಫೂರ್ತಿಯಾಯ್ತು. ಹಾಗೆಯೇ ಮಯೂರ ಚಿತ್ರದಲ್ಲಿ ಕದಂಬರ ರಾಜನ ಪಾತ್ರದಲ್ಲಿ ಅವರ ಗತ್ತು, ಗಾಂಭೀರ್ಯ, ಆಹಾ, ಅದನ್ನ ಯಾರು ತಾನೇ ಮರೆಯಕ್ ಸಾಧ್ಯ ಹೇಳಿ? ಐತಿಹಾಸಿಕ ಪಾತ್ರಗಳಿಗೆ ಜೀವ ತುಂಬೋದ್ರಲ್ಲಿ ಅವರನ್ನ ಮೀರಿಸೋರು ಇರ್ಲಿಲ್ಲ. ಆದರೆ ಅವರ ಪ್ರತಿಭೆ ಬರೀ ನಟನೆಗೆ ನಿಲ್ಲಲಿಲ್ಲ, ಅವರು ಒಬ್ಬ ಅದ್ಭುತ ಗಾಯಕರು ಕೂಡ. ಓಂ ನಮಃ ಶಿವಾಯ ಹಾಡಿನ ಮೂಲಕ ಗಾಯನ ಕ್ಷೇತ್ರಕ್ಕೆ ಬಂದವರು ತಮ್ಮ ಕಂಚಿನ ಕಂಠದಿಂದಲೇ ಕೋಟ್ಯಾಂತರ ಹೃದಯಗಳನ್ನ ಗೆದ್ರು. ಇಷ್ಟೆಲ್ಲ ಸಾಧನೆ ಮಾಡಿದ ಅಂತಹ ಅದ್ಭುತ ಪ್ರತಿಭೆಗೆ ಯಾವೆಲ್ಲ ಗೌರವಗಳು ಸಿಕ್ಕಿರ್ಬೋದು? ಬನ್ನಿ, ಅವರಿಗೆ ಸಂದ ಪ್ರಶಸ್ತಿ, ಪುರಸ್ಕಾರಗಳ ಬಗ್ಗೆ ನೋಡೋಣ. ನೋಡಿ, ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ಕೂಡ ಒಲಿದಿದೆ. ಆದ್ರೆ ಇಲ್ಲೊಂದು ಅಚ್ಚರಿಯ ಗೌರವ ಇದೆ ನೋಡಿ, ಕೆಂಟಕಿ ಕರ್ನಲ್. ಅಮೆರಿಕಾದ ಕೆಂಟಕಿ ರಾಜ್ಯ ನೀಡುವ ಈ ಗೌರವವನ್ನ ಪಡೆದ ಏಕೈಕ ಭಾರತೀಯ ನಟ ನಮ್ಮ ಅಣ್ಣಾವರು. ಯೋಚನೆ ಮಾಡಿ, ಅವರ ಖ್ಯಾತಿ ದೇಶದ ಗಡಿ ದಾಟಿತ್ತು. ಸರಿ, ತೆರೆ ಮೇಲೆ ಅವರು ರಾಜ, ಬಡವ, ದೇವರು ಹೀಗೆ ನೂರಾರು ಪಾತ್ರಗಳನ್ನ ಮಾಡಿದ್ದಾರೆ. ಆದ್ರೆ ತೆರೆ ಆಚೆ ಅಂದ್ರೆ ನಿಜ ಜೀವನದಲ್ಲಿ ಅವರ ವ್ಯಕ್ತಿತ್ವ ಹೇಗಿತ್ತು? ಅವರ ವ್ಯಕ್ತಿತ್ವವನ್ನ ಈ 3 ಪದಗಳಲ್ಲಿ ಹಿಡಿದಿಡಬಹುದು. ಮೊದಲನೆಯದು ಅವರ ಸರಳತೆ. ಅಷ್ಟೊಂದು ಎತ್ತರಕ್ಕೆ ಬೆಳೆದಿದ್ರೂ ಅವರಲ್ಲಿ ಒಂದನೀತು ಅಹಂ ಇರಲಿಲ್ಲ. ಎರಡನೆಯದು ವಿನಯ. ಯಾರಾದ್ರೂ ಹೊಗಳಿದ್ರೆ ಮುಜುಗರದಿಂದ ನಗ್ತಿದ್ರು, ಅದು ಅವರ ದೊಡ್ಡ ಗುಣ. ಮತ್ತು ಮೂರನೆಯದು ಕನ್ನಡದ ಮೇಲಿನ ಅಚಲವಾದ ಪ್ರೀತಿ. ಅವರು ಕನ್ನಡಕ್ಕಾಗಿ ಯಾವಾಗ್ಲೂ ಮುಂಚೂಣಿಯಲ್ಲಿ ನಿಲ್ಲುತ್ತಿದ್ರು. ಈಗ ನಾವು ನಮ್ಮ ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೆ ಕನ್ನಡದ ಒಂದು ಶಾಶ್ವತ ಚಿಹ್ನೆಯಾಗಿ ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ? ಈ ಒಂದು ವಾಕ್ಯದಲ್ಲೇ ಎಲ್ಲವೂ ಅಡಗಿದೆ. ಅವರು ಕೇವಲ ಮನರಂಜನೆ ನೀಡಿದ ಕಲಾವಿದರಲ್ಲ, ಅವರು ಕನ್ನಡಿಗರ ಆತ್ಮಗೌರವದ ಧ್ವನಿಯಾಗಿದ್ರು. ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ ಅಲ್ವಾ? ಅವರ ಮಕ್ಕಳಾದ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು ನಮ್ಮೆಲ್ಲರ ಪ್ರೀತಿಯ ದಿವಂಗತ ಪುನೀತ್ ರಾಜ್ಕುಮಾರ್ ಎಲ್ಲರೂ ಆ ಪರಂಪರೆಯನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಹಾಗಾದ್ರೆ ಈ ಮಹಾನ್ ದಂತಕಥೆಯ ಜೀವನದಿಂದ ನಾವು ಕಲಿಯಬೇಕಾದ ನಿಜವಾದ ಪಾಠ ಏನು? ಅವರ ಸರಳತೆಯೇ, ಅವರ ವಿನಯವೇ, ಅಥವಾ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯ ಮೇಲಿನ ಆ ಅಚಲವಾದ ಪ್ರೀತಿನ? ಈ ಪ್ರಶ್ನೆ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚಿಸಬೇಕು.